ಇವರು ಜೂನ್ ನಾನು IPL ಅಲ್ಲಿದ್ದೆ. IPL ಇದ್ದ ಕಾರಣ ನಾನು ಯಾರೋ ಸಂಪರ್ಕನೂ ಇರಲಿಲ್ಲ. ಇವ್ರ ಜೊತೆ ಬರೀ ನಾನು ಫೋನಲ್ಲಿ ಮಾತಾಡ್ತಾ ಇದ್ದಿದ್ದು, ಮೆಸೇಜ್ ಮಾಡ್ತಾ ಇದ್ದಿದ್ದು ಬಿಟ್ಟರೆ ನಾನು ಇವ್ರನ್ನ ಮೀಟ್ ಆಗಿರಲಿಲ್ಲ. ಸೊ ಒಂದ್ಸರಿ ಬೆಂಗಳೂರು RCB ಮೇಲೆ ಮ್ಯಾಚ್ ಇದ್ದಾಗ ಇವರು ಬಂದು ನನ್ನ ಭೇಟಿ ಆಗಿದ್ರು. ಸೊ ಅಷ್ಟೇ, ಭೇಟಿ ಆದಮೇಲೆ ಇದೇನಾಗಿದೆ ಅಂದರೆ ನಾನು ಜೂನಲ್ಲಿ ಇವರು ಏನು ಮಾಡಿದ್ದಾರೆ, ಒಂದು ಹೋಟೆಲ್ ಬೆಲ್ ರೋಡಲ್ಲಿ ಕ್ಯಾರಮೆಲ್ ಅಂತ ಒಂದು ಹೋಟೆಲ್ ಇದೆ. ಜೂನ್, ಜುಲೈ ಮತ್ತು ಆಗಸ್ಟ್ವರೆಗೂ ಅನಿಸುತ್ತೆ ಯಾವುದೋ ಹುಡುಗನ ಜೊತೆ ಇವರು ಲೈಂಗಿಕ ಸಂಬಂಧ ಇಟ್ಕೊಂಡಿದ್ರು. ಸೊ ಇವರು ಲೈಂಗಿಕ ಸಂಬಂಧ ಏನಕ್ಕೆ ಇಟ್ಕೊಂಡಿದ್ರು ನನಗೆ ಗೊತ್ತಿಲ್ಲ. ಬಿಕಾಸ್ ನಮ್ಮ ಹತ್ರ ಅವರ ಒಂದು ಆ ರೂಮಲ್ಲಿ ಇರೋ ವಿಡಿಯೋ ಕೂಡ ಇದೆ, ಮತ್ತು ಇದೆಲ್ಲ ಬಂದಿದೆ, ನಮ್ಮ ಹತ್ರ ಎಲ್ಲ ಇದೆ. ಸೊ ಅದಕ್ಕೋಸ್ಕರ ಏನಂತಂದರೆ ಇವರು ಆ ಥರ ಲೈಂಗಿಕ ಸಂಬಂಧ ಇಟ್ಕೊಂಡು ಅದನ್ನು ಕೂಡ ನಮಗೇನು ಹೇಳಿಲ್ಲ. ಇವರು ಅವ್ರ ಜೊತೆ ಇದ್ದಿದ್ದು ಅಲ್ಲಿ ಒಂದೇ ಒಂದು ಅವರ ಹುಡುಗನ ಜೊತೆ ಸಂಬಂಧ ಇಟ್ಕೊಂಡಿದ್ದು ಕೂಡ ಇದಿಲ್ಲ. ಇದು ನನ್ನ ಮೇಲೆ ಇವರು ನನ್ನ ಲವ್ ಮಾಡ್ತೀನಿ, ಅದು ಮಾಡ್ತೀನಿ ಅಂದ್ಬಿಟ್ಟು ಇವರು ಒಬ್ಬ ಹುಡುಗನ ಜೊತೆ ಇದ್ದಿದ್ದು ತಪ್ಪು, ಅದು ಚೀಟಿಂಗ್ ಅಲ್ವಾ. ಸೊ ಇವರು ಹೋಗ್ಬಿಟ್ಟು ಅಲಿಗೇಷನ್ ನನ್ನ ಮೇಲೆ ಮಾಡ್ತಾ ಇದ್ದಾರೆ, ನೀನು ನಾನು ಹೆಂಗೆ ಮಾಡ್ದೆ ಹಿಂಗೆ ಮಾಡ್ದೆ. ಇವರು ಒಬ್ಬ ಹುಡುಗನ ಜೊತೆ ಲೈಂಗಿಕ ಸಂಬಂಧ ಒಂದು ಹೋಟ್ಲಲ್ಲಿ 2 ತಿಂಗಳು ಅಲ್ಲಿ ಕುಡ್ಕೊಂಡು ಡ್ರಗ್ಸ್ ಮಾಡಿಕೊಂಡು ಇವರೆಲ್ಲ ಇದ್ದಾರೆ ಅಲ್ಲಿ. ಸೊ ಇದೆಲ್ಲ ಮಾಡಿದ್ದಾರೆ. ಸೊ ಇದೆಲ್ಲ ಆದಮೇಲೆ ನನಗೆ ಗೊತ್ತಾಗಿ ನಾನು ಅವ್ರಿಗೆ ಬುದ್ಧಿವಾದನೂ ಹೇಳಿದ್ದೀನಿ, ಇದೆಲ್ಲ ಬೇಡ, ಡ್ರಗ್ಸ್ ಮಾಡೋದು ಒಳ್ಳೆದಲ್ಲ, ಎಷ್ಟು ಸರಿ ನಿಮ್ಗೆ ಹೇಳೋದು, ಇದೆಲ್ಲ ಬಿಟ್ಟುಬಿಡಿ. ನೀವು ಇವಾಗ ನಮ್ಮ ಊರಿನ ಹುಡುಗಿ, ನೀವು ಚೆನ್ನಾಗಿರಬೇಕು, ನೀವು ಇದೆಲ್ಲ ಬಿಟ್ಟರೆ ನಿಮಗೆ ತುಂಬ ಲೈಫಲ್ಲಿ ಕೂಡ ಇದಾಗುತ್ತೆ. ನಾನೊಬ್ಬ ಕ್ರಿಕೆಟರ್, ಇವಾಗ ನೀವು ನನ್ನ ಜೊತೆ ಒಂದು ರಿಲೇಷನ್ಶಿಪ್ಪಲ್ಲಿ ಬರಬೇಕಂದ್ರೂ ನೀವು ಇದನ್ನೆಲ್ಲ ಬಿಟ್ಟೇ ಬರಬೇಕು. ಬಿಕಾಸ್ ನನಗೆ ಒಬ್ಬ ಸ್ಪೋರ್ಟ್ಸ್ಮನ್ ಆಗಿ ನನಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಇದೆಲ್ಲ ಆದ್ರೂ ತುಂಬ ಟಾರ್ಚರ್, ತಿರ್ಗಾ ಸೇಮ್ ನಾನು ನಿನಗೆ ತಿರ್ಗಾ ಟಾರ್ಚರು, ನಿನಗೆ ಮೇಲೆ ಕೇಸ್ ಹಾಕ್ತೀನಿ, ನಿನ್ನ ಮೇಲೆ ಅದು ಮಾಡ್ತೀನಿ, ನಾನು ಏನೋ ರಿಓಪನ್ ಮಾಡಿ ನಿನಗೆ ಜೈಲಿಗೆ ಕಳಿಸ್ತೀನಿ, ನಿನ್ನ ಕ್ರಿಕೆಟ್ ಕರಿಯರ್ನ ಹಾಳು ಮಾಡ್ತೀನಿ ಅಂತ ಹೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ನನ್ನ ಒಂದು ಟೀಮ್ನ ಪೋಸ್ಟ್ ಮಾಡಿಬಿಟ್ಟು ಅದನ್ನು ಟ್ಯಾಗ್ ಮಾಡಿಬಿಟ್ಟು ಎದುರಿಸೋದು. ನಾನು ಇವಾಗ ಇನ್ಸ್ಟಾಗ್ರಾಮಲ್ಲಿ ಹಾಕ್ಬಿಟ್ಟು ನಾನು ರಾಜಸ್ಥಾನ್ ರಾಯಲ್ಸ್ಗೆ ಆಡ್ತಾಯಿದ್ದೆ. ಸೊ ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡೋದಾಗಲಿ, ಇದೆಲ್ಲ ನಾನು ರಾಜಸ್ಥಾನ್ ರಾಯಲ್ಸಲ್ಲಿ ನಮ್ಮ ಒಬ್ಬರು ಮೇಡಮ್ ಇದ್ದಾರೆ, ಅವ್ರಿಗೆ ಸಮೇತ ನಾನು ತಿಳಿಸಿದ್ದೀನಿ, ಈ ಥರ ನನ್ನ ಮೇಲೆ ನಡೀತಾ ಇದೆ, ನನಗೆ ತುಂಬ ಟಾರ್ಚರ್ ನಡೀತಾ ಇದೆ, ಇವರು ಈ ಥರ ಇನ್ಸ್ಟಾಗ್ರಾಮಲ್ಲಿ ಹಾಕೋದು, ಫೇಸ್ಬುಕ್ಕಲ್ಲಿ ಹಾಕೋದು ಮಾಡಿ ಅದನ್ನೆಲ್ಲ ಟ್ಯಾಗ್ ಮಾಡೋದು. KSನ ಸಮೇತ ಟ್ಯಾಗ್ ಮಾಡಿದ್ದಾರೆ, ಎಷ್ಟೊಂದು ಟ್ಯಾಗ್ ಮಾಡಿದ್ದಾರೆ, BCCIನ ಕೂಡ ಟ್ಯಾಗ್ ಮಾಡಿದ್ದಾರೆ. ಈ ಒಂದು ಟಾರ್ಚರ್, ಈ ಒಂದು ಅವ್ರನ್ನ ತುಂಬ ಬೇಡ್ಕೊಂಡೆ, ನನ್ನ ಕ್ರಿಕೆಟ್ ಕರಿಯರ್ನ ಪ್ಲೀಸ್ ಹಾಳು ಮಾಡಬೇಡಿ, ಕಷ್ಟಪಟ್ಕೊಂಡು ನಾನು ಹೆಂಗೋ ಅವ್ರ ಜೊತೆ ಇದ್ದೆ. ಸೊ ಇದು ನನ್ನ ಮೇಲೆ ತುಂಬಾ ಬ್ಲ್ಯಾಕ್ ಮಾರ್ಕ್ ಬರ್ತಿದೆ. ಏನಕ್ಕಂದರೆ ಈ ಥರ ಅಲಿಗೇಷನ್ಸು ಅವ್ರು ಮಾಡಿದ್ದಾರೆ, ನನ್ನ ಕರಿಯರ್ಗೆ ತುಂಬಾ ಏಟ್ ಆಗಿದೆ. ನನಗೆ ಜಸ್ಟಿಸ್ ಬೇಕು. ಬಿಕಾಸ್ ಅವರು ಈ ಲೈಂಗಿಕ ಸಂಬಂಧ ಬೇರೆಯವ್ನ ಜೊತೆನೂ ಇದ್ದಿದ್ದು, ನಮ್ಮ ಹತ್ರ ಒಂದು ಹೋಟ್ಲಲ್ಲಿ ಪಾರ್ಟಿ ಮಾಡೋದು, ನೈಟು ಅವನ ಜೊತೆ ಹೋಗೋದು ಎಲ್ಲ ನಮ್ಮ ಹತ್ರ ಅದು ಸಿಕ್ಕಿದೆ, ಕ್ಯಾಮ್ರಾದಲ್ಲೂ ರೆಕಾರ್ಡ್ ಆಗಿದೆ, ಎಲ್ಲ ಸಿಕ್ಕಿದೆ, ನಾವು ಅದನ್ನು ಹುಡುಕ್ತಾ ಇದ್ದೀವಿ. ಸೊ ಇನ್ನೊಂದು ಏನಂದರೆ, ಅದಾದಮೇಲೆ ಅವರು ಈ ಥರ ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗಿರೋಣ, ನಾನು ಅದಾದಮೇಲೆ ಅವ್ರಿಗೆ ಯಾವಾಗಲೂ ಹೇಳ್ತಿದ್ದಿದ್ದು ಒಂದೇ ಬುದ್ಧಿವಾದ, ಡ್ರಗ್ಸ್ ಬಿಡು.